ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಇಷ್ಟು ದಿನಗಳ ಕಾಲ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರನೇ ನೀರಿಲ್ಲ, ಮಳೆ ಇಲ್ಲ, ಬರಗಾಲ ಹಿಂಗೆಲ್ಲ ರೈತರು ಪಾಪ ಪರದಾಡ್ತಾ ಇದ್ರು. ಬಟ್ ಈಗ ಧಾರಾಕಾರ ಮಳೆ ಮಂಡ್ಯ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ಜೀವ ಕಳೆ ಬಂದಿದೆ ಕಾವೇರಿಗೂ ಕೂಡ. ಅದ್ರ ಜೊತೆಗೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಕಾವೇರಿ ಕೊಳ್ಳದಲ್ಲಿ ವರುಣನ ಅಬ್ಬರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಭಾರಿ ಮಳೆಗೆ ಮಳವಳ್ಳಿ ಮದ್ದೂರು ಹೆದ್ದಾರಿ ಜಲಾವೃತ ಆಗೋಗಿದೆ ಅಂತೆ. ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಬಳಿ ನೀರು ನಿಂತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳು ಜಲಾವೃತ ಆಗಿದೆ. ಸವಾರರು ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಭಾರತಿ ಎಜುಕೇಶನ್ ಟ್ರಸ್ಟ್ ಮುಂದಿನ ರಸ್ತೆ ತುಂಬಾ ನೀರೋ ನೀರು ಅನ್ನುವಂಥ ಪರಿಸ್ಥಿತಿ ಇದೆಯಂತೆ. ಏನೇ ಅವಾಂತರಗಳಾದ್ರೂ ಕೂಡ ಇದೆಲ್ಲವೂ ತಾತ್ಕಾಲಿಕ. ರೈತರು ಅದನ್ನ ಸಹಿಸ್ಕೊಳ್ತಾರೆ, ಮಂಡ್ಯ ಭಾಗದ ಜನ ಅದನ್ನ ಸಹಿಸ್ಕೊಳ್ತಾರೆ. ಬಿಕಾಸ್ ಕಾವೇರಿ ನದಿ ನೀರು ಭರ್ತಿ ಆದ್ರೆ ಸಾಕಪ್ಪ, ಕೃಷಿಗೂ ಕುಡಿಯೋದಕ್ಕೂ ಡಿಪೆಂಡ್ ಆಗಿರೋದು ಅದೇ ಕಾವೇರಿ ನದಿ ನೀರಿನ ಮೇಲೆ. ಹಂಗಾಗಿ ಮಳೆ ಬಂದಾಗ ಕಾವೇರಿಗೆ ಒಂದು ಜೀವ ಕಳೆ ಬರುತ್ತೆ. ಅದನ್ನೆಲ್ಲ ನೋಡಿದಾಗ ಈ ಅವಾಂತರಗಳು ಯಾವುದು ಕೂಡ ವಿಷಯ ಅನ್ಸಲ್ಲ. ದೃಶ್ಯ ನೋಡ್ತಾ ಇದ್ದೀರಿ, ವಾಹನ ಸವಾರರ ಪರದಾಟ ಇದು ಮಂಡ್ಯದಲ್ಲಿ. ಹಂಗ ಹೋಗವಲ್ಲ